ರಾಜ್ಕುಮಾರ್ ಏನು ನಮ್ಗೆ ಒಂದು ವರ್ಷ ಆಗಿದ್ದ ಅಂತ ತುಂಬಾ ಏಜ್ ಆಗಿರೋರು ಮತ್ತೆ ಪೀರಿಯಡ್ಸ್ ಆಗಿರೋರು ದಯವಿಟ್ಟು ಬರಬೇಡಿ. ಸೊ ಈಗ ನಮ್ಮ ಪಯಣ ಜರಿ ಫಾಲ್ಸ್ ಕಡೆಗೆ. ವಂದನೆಗಳು. ಏನದು? ಚಿಕ್ಕಮಗಳೂರು. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಏನು 4 ಗೋಡೆ ಮಧ್ಯೆ ವಿಡಿಯೋ ಮಾಡ್ತಿದ್ವಿ, ಇವತ್ತು 4 ಬೆಟ್ಟ ಗುಡ್ಡಗಳ ಮಧ್ಯೆ ವಿಡಿಯೋ ಮಾಡ್ತಿದ್ದಾರೆ ಅಂತ ಥಿಂಕ್ ಮಾಡ್ತಿದ್ದೀರಾ? ಮಾಡ್ತಿರಲ್ಲ, ಕಾಣಿಸ್ತಿಲ್ವಾ ಅಲ್ಲೇನೆ? ಗೊತ್ತಾಗುತ್ತೆ ಅವ್ರಿಗೆ, ಸುಮ್ನಿರಿ ನೀವು. ಏನಂದ್ರೆ ಇವತ್ತು ನಾವು ರಾಜಧಾನಿ ಬಿಟ್ಬಿಟ್ಟು ಅಂದ್ರೆ ನಮ್ಮ ಬೆಂಗಳೂರಿಂದ ಚಿಕ್ಕಮಗಳೂರು ಅಲ್ಲ ಚಿಕ್ಕಮಗಳೂರಿಗೆ ಬಂದಿದೀವಿ. ಸಂತೋಷ, ಬಹಳ ಸಂತೋಷ. ಹೇಳಿ, ಏನ್ ಅನ್ನಿಸ್ತಿದೆ? ನಾನು ಮನೆಗೆ ಮತ್ತೆ ಬಂದಿರೋದು ಏನಕ್ಕೆ? ಕಾಫಿ ನಾಡು ಚಂದನ್ ಮೀಟ್ ಮಾಡೋಣ ಅಂತ. ನಾನು ಪುನೀತಣ್ಣ, ಶಿವಣ್ಣನವರ ಅಭಿಮಾನಿ. ಕರ್ನಾಟಕದ ಜನತೆಗೆ ಕಾಫಿ ನಾಡು ಚಂದ ಮಾಡ್ತಿರುವ ನಮಸ್ಕಾರಗಳು. ಕರೆಕ್ಟ್ ಇಲ್ವಾ? ಮರ್ತ್ಕೊಳ್ಳೇಬಿಟ್ಟು. ದ ಲೆಜೆಂಡ್ ಕಾಫಿ ನಾಡು ಚಂದು. ಆಂಧ್ರದಲ್ಲೂ ನಾನೇ, ಓಹೋ, ಕೇರಳದಲ್ಲೂ ನಾನೇ, ಓಹೋ. ಅಣ್ಣ ಎಲ್ಲಿದ್ದೀಣ? ಚಂದು ಅಣ್ಣ, ಚಂದು ಅಣ್ಣ. ನೋಡಿ ಫ್ರೆಂಡ್ಸ್, ನಾವು ಕಾಫಿ ನಾಡು ಚಂದು ಅಣ್ಣನ ಹುಡುಕೊಂಡ್ ಬಂದಿದೀವಿ. ಆದ್ರೆ ಚಂದು ಅಣ್ಣ ಮಾತ್ರ ಸಿಗ್ತಾನೆ ಇಲ್ಲ. ಹೋಗ್ಲಿ ಬಿಡಿ. ಅಲ್ಲ, ಏನ್ ಸಮಾಚಾರ ಹೇಳಿ. ಏನಕ್ಕೆ ಬಂದಿದ್ ನಾವು? ಅದು ಸರಿ. ಏನಕ್ಕೆ? ಸುತ್ತಾಡಕ್ಕೆ. ಏನ್ ಸ್ಪೆಷಲ್? ಸ್ಪೆಷಲ್ ಏನು? ಏನು ಬೇಗ ಹೇಳಿ, ಕೈ ನೋಯ್ತಿದೆ. ಸ್ಪೆಷಲ್ ಇನ್ನೇನಿಲ್ಲ, ಆನಿವರ್ಸರಿ ನಮ್ದು ಮೊದಲನೇ ವರ್ಷದ. ಎಸ್, ಇವತ್ತಲ್ಲ ನಾಳೆ ಆನಿವರ್ಸರಿ ಇದೆ. ಅದಕ್ಕೆ ಸುಮ್ನೆ ಒಂದ್ ಟ್ರಿಪ್ ಹಾಕೋ ಬರೋಣ. ಲ್ಯಾಪ್ಟಾಪ್ ಮುಂದೆ ಕೂತು ನಮಗೂ ಬೇಜಾರಾಗಿತ್ತು. ಪ್ರಕೃತಿ ಮಡಿಲಲ್ಲಿ ವಿಡಿಯೋ ಮಾಡ್ಕೊಂಡ್ ಬರೋಣ. ಸೊ ಹೆಂಗಿತ್ತು? ಫುಲ್ ರೋಡ್ ಇದು ಏನು ಆಫ್ ರೋಡ್? ಆಫ್ ರೋಡ್ ನಾವು ಮುಂಚೆನೆ ಎಕ್ಸ್ಪೀರಿಯನ್ಸ್ ಮಾಡಿದೀವಿ ಇದೆಲ್ಲ. ಇವ್ರು ಬಂದಿಲ್ಲ ಅಂತ ತುಂಬಾ ಸಲ. ನಾನಂತೂ ಇದೇ ಫಸ್ಟ್ ಟೈಮು ಚಿಕ್ಕಮಗಳೂರಿಗೆ ಬಂದಿರೋದು. ನೀವ್ಯಾರು ಬಂದಿರ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದ್ಬಿಟ್ಟು ಶೇರ್ ಮಾಡಿ. ಹೆಂಗಿದೆ ವ್ಯೂ ಪಾಯಿಂಟ್? ಇದು ಚೆನ್ನಾಗಿದೆ. ಏನ್ ಗೊತ್ತಾ, ವ್ಯೂ ಪಾಯಿಂಟ್ ನೋಡೋಣ ಅಂತ ಎಲ್ಲ ಅಲ್ಲೇ ನೋಡ್ತಿದ್ರೆ ಫುಲ್ ಟಾಪ್ ಕರ್ಕೊಂಡ್ ಬಂದವ್ರೆ. ಇಲ್ಲಿಂದ ವ್ಯೂ ಹೆಂಗಿದೆ, ಅಲ್ಲಿಂದ ವ್ಯೂ ಹೆಂಗಿದೆ? ಸೊ ಫೈನಲಿ ಅಂತೂ ಇಂತೂ ಹೋಟ್ಲಿಗೆ ರೀಚ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ಹೊರಟು. ಸೊ ಈಗ ನಮ್ಮ ಪಯಣ ಜರಿ ಫಾಲ್ಸ್ ಕಡೆಗೆ. ಸೊ ಜರಿ ಫಾಲ್ಸ್ ಸಿಗ್ತೀವಿ. ಆನ್ ದ ವೇ ಏನೇನು ನಡೆಯುತ್ತೆ ಎಲ್ಲ ಲಾಗಲ್ಲಿ ನೋಡ್ತೀರಾ. ಸೊ ಸಿಗೋಣ. ವಂದನೆಗಳು. ಏನದು? ಚಿಕ್ಕಮಗಳೂರು ನೋಡ್ಕೊಳ್ಳಿ ಫ್ರೆಂಡ್ಸ್. ಜೀಪ್ ಡ್ರಾಪ್ ಪಾಯಿಂಟ್ನಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲೇ ಫಾಲ್ಸ್ ಸಿಗುತ್ತೆ. ಈ ಫಾಲ್ಸ್ಗೆ ಹೋಗೋದಕ್ಕೆ ಇರೋದು ಇದೊಂದೇ ದಾರಿ. ಇಲ್ಲಿ ಪ್ರೈವೇಟ್ ವೆಹಿಕಲ್ಗಳನ್ನು ಅಲೋ ಮಾಡಲ್ಲ. ಒಂದು ಜೀಪ್ಗೆ 800 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಸ್ನೇಹಿತರು ಅಥವಾ ಫ್ಯಾಮಿಲಿ ಒಟ್ಟೊಟ್ಟಿಗೆ ಬಂದರೆ ಇದು ವರ್ತ್ ಅನಿಸುತ್ತೆ. ಒಬ್ಬರು ಅಥವಾ ಇಬ್ಬರಿಗೆ 800 ರೂಪಾಯಿ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನಿಸ್ಬೋದು. ಇವಾಗ ತಾನೇ ಏನು ಯಾವ ಫಾಲ್ಸು? ಜರಿ ಫಾಲ್ಸ್ ನೋಡ್ಕೊಂಡು ಹೋಗ್ತಿದ್ದೀವಿ. ವ್ಯೂ ಚೆನ್ನಾಗಿತ್ತು, ಆದರೆ ಅಷ್ಟೊಂದು ನೀರಿರಲಿಲ್ಲ. ಪರವಾಗಿಲ್ಲ ಅಂತ ಅನ್ನಿಸ್ತು. ಆಮೇಲೆ ಏನಂದರೆ ಇಲ್ಲಿ ಬರೋ ಟೈಮಲ್ಲಿ ನಾನೇ ಸಜೆಸ್ಟ್ ಮಾಡೋದೇನೆಂದರೆ ತುಂಬ ಏಜ್ ಆಗಿರೋರು ಮತ್ತು ಪೀರಿಯಡ್ಸ್ ಆಗಿರೋರು ದಯವಿಟ್ಟು ಬರಬೇಡಿ. ಬಿಕಾಸ್ ಅಲ್ಲಿಂದ ಜೀಪಲ್ಲಿ ಕರ್ಕೊಂಡು ಬರ್ತಾರೆ ನಿಮ್ಮನ್ನ, ಆಯಿತಾ? ಏನು ಒಂದು ಗಾಡಿಗೆ 800 ಚಾರ್ಜ್ ಮಾಡ್ತಾರೆ. ಬಟ್ ಮ್ಯಾಕ್ಸಿಮಮ್ಮು 5 or 6 ಮೆಂಬರ್ಸು ನಾವಿಬ್ಬರೇ ಬಂದು 800 ಕೊಟ್ಟು. ಸೊ ನನ್ನ ಸಜೆಷನ್ನು ಅದೇ ಹೇಳ್ದಂಗೆ, ಏಜ್ ಆಗಿರೋರು ಪೀರಿಯಡ್ಸ್ ಇರೋರು ಬರಬೇಡಿ. ಬಿಕಾಸ್ ಇದು ಆಫ್ ರೋಡ್ ಇರೋದ್ರಿಂದ
ಸಿಕ್ಕಾಪಟ್ಟೆ ಕುಲ್ಕುತ್ತೆ, ಫುಲ್ಲು ಸ್ವರ್ಗ ನರಕ ಎಲ್ಲ ಒಟ್ಟೊಟ್ಟಿಗೆ ತೋರಿಸ್ಬಿಡ್ತಾರೆ. ಸೊ ಬರಬೇಕಾದ್ರೆ ಯೋಚನೆ ಮಾಡಿ. ಬಟ್ ಚೆನ್ನಾಗಿದೆ, ಒಂದು ನೇಚರ್ ಇರ್ಬೋದು. ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಬೇಜಾರಾಗಿದ್ದರೆ ಸಖತ್ತಾಗಿದೆ. ಹೇಳಿ. ಹೆಂಗನಿಸ್ತು? ನಾನು ಮುಂಚೆ ಬಂದಿದ್ದೀನಿ ಇಲ್ಲಿಗೆ. ಹಾಂ, ಅದೇ ಏನಂದ್ರೆ ವೀಕ್ ಡೇಸ್ ಅಲ್ಲಿ ಬಂದ್ರೆ ಜನ ಇರಲ್ಲ, ಆರಾಮಾಗಿ ಆಟ ಆಡ್ಕೊಂಡು ಆರಾಮಾಗಿ ಹೋಗ್ಬೋದು. ವೀಕ್ ಡೇಸ್ ಬಂದ್ರೆ ಕ್ರೌಡ್ ಜಾಸ್ತಿ. ನೀನು ನೋಡಿದಲ್ಲ ಎಷ್ಟು ಜನ ಇದ್ರು ಅಂತ. ಅಂದ್ರೆ ಇದು ಫಾಲ್ಸ್ ಏನಂದ್ರೆ ಅಲ್ಲಿ ತುಂಬಾ ಆಳ ಇಲ್ಲ ಮುಂದೆ, ಸೊ ಆರಾಮಾಗಿ ಹೋಗಿ ನೀರಲ್ಲಿ ಆಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಸೊ ಅದೇ ಇಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ಪ್ರೈವೇಟ್ ಗಾಡಿಗಳು ಬಿಡಲ್ಲ, ಜೀಪ್ಗಳಿಗೆ ಬರಬೇಕು. ಫ್ರೆಂಡ್ಸ್ 5-6 ಜನ ಬಂದ್ರೆ ಆರಾಮಾಗಿ ಬರ್ಬೋದು ಅಷ್ಟೇ. ಅದು ಬಿಟ್ರೆ ಅದೇ ಇನ್ನೊಂದು ಏನಂದ್ರೆ ಇಲ್ಲಿ ಫೋನ್ ಪೇ ಎಲ್ಲ ವರ್ಕ್ ಆಗಲ್ಲ, ಓನ್ಲಿ ಕ್ಯಾಶು. ಅದನ್ನ ಹೇಳ್ಬಿಡ್ತೀನಿ ರೀ. ಏನಂದರೆ ಇಲ್ಲಿಗೆ ಬಂದರೆ ಕ್ಯಾಶ್ ಅರೇಂಜ್ ಮಾಡ್ಕೊಂಡು ಬನ್ನಿ. ಕ್ಯಾಶ್ ಇಲ್ಲ ಅಂದರೆ ಫೋನ್ಪೇ ಎಲ್ಲ ವರ್ಕ್ ಆಗಲ್ಲ, ಓನ್ಲಿ ಜಿಯೋ ವರ್ಕ್ ಆಗುತ್ತೆ. ಅದು ಎಲ್ಲ ಒಂದೊಂದು ಕಡೆ ಮಾತ್ರ. ಸೊ ಕ್ಯಾಶ್ ಇದ್ದರೆ ಬೆಟರ್ ಅಂತ ಅನಿಸುತ್ತೆ. ನಾವು ಹಂಗೆ ಹಿಂಗೋ ಮಾಡಿ ಫೋನ್ಪೇ ಪೇ ಮಾಡಿದ್ದೀವಿ, ನಾವು ಕ್ಯಾಶ್ ತರದೇ ಬಂದಿದ್ದೀವಿ. ಸೊ ನೀವು ಆ ಥರ ಮಾಡಬೇಡಿ. ನೋಡಿ, ಈಗ ಜೀಪ್ ನಿಲ್ಲಿಸಿರ್ತಾರೆ, ಆ ಕಡೆಯಿಂದ ಒಂದು ಗಾಡಿ ಕರ್ಕೊಂಡು ಬರ್ತಾರೆ. ಅವರು ಒಂದು ಟೋಕನಲ್ಲಿ ಟೋಕನ್ ತೋರಿಸು. ಈ ಥರ ಟೋಕನ್ ಕೊಡ್ತಾರೆ. ಇಲ್ಲಿ ಯಾವುದೇ ಗಾಡಿ ನಿಂತಿದ್ರೆ ನೀವು ಹತ್ಕೋಬೋದು ಟೋಕನ್ ಇದ್ದರೆ. ಸೊ ನಾವು ಇಬ್ಬರಿಗೆ 800 ರೂಪೀಸ್ ಪೇ ಮಾಡ್ಬಿಟ್ಟು ಬಂದಿದ್ದೀವಿ. ಹೊಟ್ಟೆ ಉರಿತೈತೆ ಆದರೂ ಓಕೆ, ಇಬ್ಬರೇ ಬರೋದು ಚೆನ್ನಾಗಿರುತ್ತೆ. ಏನೋ ತೋರಿಸ್ತೀನಿ ನೋಡಿ. ನಗುವಿನ ಒಡೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಅಪ್ಪು ಬಾಸ್, ಎಲ್ಲೆಲ್ಲೋ ಅಪ್ಪು ಇದ್ದಾರೆ. ಸೊ ಇವಾಗ ಜೀಪ್ ಹತ್ಬಿಟ್ಟು ಹೊರಡ್ತಿದ್ದೀವಿ. ಈಗ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಟಕ 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 ಈ ಪ್ಲೇಸ್ ಬಂದು ಬಾಬಾ ಬುಡನ್ಗಿರಿಯಿಂದ ಮಾಣಿಕ್ಯದಾರಾಗ ಹೋಗುವಂತ ರೂಟಲ್ಲಿ ಸಿಗುತ್ತೆ. ಸೊ ಮಧ್ಯದಲ್ಲಿ 1-2 ಬಂಡೆಗಳು ನೀಟಾಗಿ ಚೆನ್ನಾಗಿದೆ. ಫೋಟೋ ಶೂಟ್ ಮಾಡೋರಿಗೆ ಒಳ್ಳೆ ಫೋಟೋ ಶೂಟ್ ಲೊಕೇಶನ್. ಅಲ್ಲೇ 1-3 ಜನ ಕಾಯ್ತಾವ್ರೆ ನನ್ನ ಮಕ್ಳು ಯಾವಾಗ ತೊಲಗ್ತಾರೆ ಅಂತ. ಏನ್ ಗೊತ್ತಾ, ಇಲ್ಲಿ ಅಂದ್ರೆ ಎಲ್ಲಾ ಕಡೆನೂ ವ್ಯೂ ಚೆನ್ನಾಗ್ ಕಾಣಿಸುತ್ತೆ. ಬಟ್ ಏನಂದ್ರೆ ಕುತ್ಕೊಳಕ್ಕೆ ಬಂಡೆ ಆತರ ಇಲ್ಲ, ಆಯ್ತಾ. ಸೊ ನಾವು ಯಾರೋ 4 ಜನ ಸ್ಕೂಲ್ ಹುಡುಗರು, ಏನ್ ಕಾಲೇಜ್ ಹುಡುಗರು ಬಂದಿದ್ರು. ಹೋಗ್ತಾನೆ ಇಲ್ಲ, ಫೋಟೋ ಮೇಲೆ ಫೋಟೋ ತಗೋತಾವ್ರೆ. ಸೊ ಈಗ ನಾವು ಕುತ್ಕೊಂಡು ವಿಡಿಯೋ ಮಾಡ್ತಿದ್ವಿ, ಅದಕ್ಕೆ ಅಲ್ಲೊಂದ್ 3 ಜನ ವೇಟ್ ಮಾಡ್ತವ್ರೆ. ಎಷ್ಟೊತ್ತು ಹೋಗ್ತಾರಪ್ಪ ಇವ್ರು ಅನ್ಕೊಂಡು. ಹೆಂಗಿದೆ? ಚೆನ್ನಾಗಿದ್ಯಾ? ಹೌದು, ಏನಾದ್ರೆ ಮದ್ವೆ ಆಗ 1 ವರ್ಷ ಆಯ್ತು, ಏನ್ ಅನ್ನಿಸ್ತಿದೆ? ಏನು ಅನ್ನಿಸ್ತಿಲ್ಲಪ್ಪ, ನೋ ರಿಯಾಕ್ಷನ್. ಅಂದ್ರೆ ಏನು, ಹೆಂಗ್ ಅನ್ನಿಸ್ತು? 1 ವರ್ಷ ಚೆನ್ನಾಗ್ ಅನ್ನಿಸ್ಲಿಲ್ವಾ? ಆಮೇಲೆ ಅದೇನೇನೋ ಹೇಳ್ತಾರಲ್ಲ, ಗಂಡಂದಿರು ಹೆಂಡತಿದಿರು ಕಾಟ ಕೊಡ್ತಾರೆ ಅಂತ. ಸೊ ಆತರ ಅನ್ನಿಸ್ತಾ? ಏನು ನಮ್ಗೆ 1 ವರ್ಷ ಆಗಿದ್ದ ಅಂತ ಅನ್ಸಲ್ಲ, ಯಾಕೆಂದ್ರೆ ನನ್ನಂತ ಹೆಂಡತಿ ಪಡೆದಿದ್ದಾರೆ ಅನ್ಸಲ್ಲ ಗಾಯ್ಸ್. ಒಂದ್ ಬಿಲ್ಡಪ್ ಹಾಕೊಂಡ್ಬಿಟ್ಲು ಸೈಡಲ್ಲಿ ಹಂಗೆ. ಮತ್ತೆ ಪುಣ್ಯ ಮಾಡಿರ್ಬೇಕು. ಹೌದು ಬಿಡಿ, ಆಯ್ತು. ನನ್ನಂತ ಒಳ್ಳೆ ಚಿನ್ನ, ರತ್ನ, ಮುದ್ದು, ಬಂಗಾರ ಎಕ್ಸೆಟ್ರಾ ಎಲ್ಲ ಗುಣಗಳಿರೋ ಅಂತ ಹೆಂಡತಿನ ಪಡಿಯಕ್ಕೆ ಯೂನಿವರ್ಸಿಟಿ ಓದ್ತಿ ಹೋದ್ರೆ ಇವರು ಮೊಬೈಲ್ ಬಿಟ್ಬಿಡ್ತಾರೆ ಫ್ರೆಂಡ್ಸ್. ಸೊ ನಿಮ್ಗೂನು ಏನು ವ್ಯೂ ಪಾಯಿಂಟ್ಸ್ ಎಲ್ಲ ತೋರಿಸ್ತೀವಿ, ಮೀನ್ಸ್ ಆಡ್ ಮಾಡ್ತೀವಿ ಕ್ಲಿಪ್ಪಿಂಗ್ಸ್ ನ. ಇಲ್ಲಿ ನಂದು ಚೋಟ ಕೈಗೂನು ಆಗ್ತಿಲ್ಲ ಹಿಡ್ಕೊಳಕ್ಕೆ. ಇವತ್ತು ಬೇರೆ ಸೆಲ್ಫಿ ಸ್ಟಿಕ್ನೇ ಮರ್ತ್ಕೊ ಬಂದಿದೀವಿ ಇವ್ರೆ. ಆಮೇಲೆ ಇನ್ನೊಂದು ಭಯಂಕರವಾದ ಕತೆ ಇದೆ, ಹೇಳದ ಇವಾಗ್ಲೇ? ಆಮೇಲೆ ಹೇಳದ? ಹೇಳಿರಿ. ಅಲ್ಲಿ ನೋಡಿ, ಮೋಡ ನೋಡಿ, ಅದು ಬ್ಲೂ ಕಲರ್ ಚೆನ್ನಾಗಿದೆ. ಏನದು ಅಷ್ಟೊಂದು ಡಾರ್ಕ್ ಬ್ಲೂ ಆಯ್ತಾ? ಅಂದ್ರೆ ನಮ್ಗೆ ನೋಡಕ ಕಾಣ್ತಾ ಇದೆ ಅಷ್ಟೇ. ಸೊ ಬೆಳಗ್ಗೆ ಏನ್ ಮಾಡಿದ್ರು ಕೇಳಿ ಫ್ರೆಂಡ್ಸ್. ಹಲೋ, ನಾನು ಕರೆಕ್ಟ್ ಆಗಿ 4 ಗಂಟೆಗೆ ಅಲಾರಾಮ್ ಇಟ್ಟಿದೆ. ಅಲಾರಾಮ್ ಹೊಡೆದಿದೆ, ಇಬ್ರು ಎದ್ದಿಲ್ಲ. ಏನಾಯ್ತು ಗೊತ್ತಾ? ನಾನು ಹೇಳ್ತೀನಿ ಕೇಳಿ. ಮೊದಲನೇದಾಗಿ ಎಷ್ಟು ಗಂಟೆಗೆ ನಮ್ ಬಸ್ ಇದ್ದು? 6:30ಗೆ. 6:30ಗೆ. 4 ಗಂಟೆಗೆ ಅಲಾರಾಮ್ ಇಟ್ಬಿಟ್ಟು ಎದ್ದಿ ರೆಡಿಯಾಗಿ ವಾಡಾನ. 4 ಗಂಟೆಯಿಂದ ಏನ್ ಗೊತ್ತಾ, ಕಂಟಿನ್ಯೂಸ್ ಅಲಾರಾಮ್ ಇಟ್ಟಿದೆ. ಕುತ್ಕೊಳ್ಳಿ, ಡೈಲಿ ಅಲಾರಾಮ್ ಒಂದ್ 50 ಸಲ ಬಡ್ಕೊಳತ್ತೆ. ಎಷ್ಟು ಇರಿಟೇಟ್ ಆಗುತ್ತೆ ಅಂತ. ನಾನ್ ಎದ್ದೊಳ್ತೀನಿ, ಇವ್ರು ಎದ್ದೊಳಲ್ಲ. ಅಲಾರಾಮ್ ಇಡೋದು ಇವತ್ ಸೀರಿಯಸ್ಲಿ ಅದ್ ಬಡ್ಕೊಂಡಿಲ್ಲ ಅನ್ಸುತ್ತೆ, ಅಲಾರಾಮ್ ನಿಲ್ಸಿರ್ಲಿಲ್ಲ. ಅಲಾರಾಮ್ ಹೊಡೆದಿದೆ, ಇಬ್ರು ಎದ್ದಿಲ್ಲ. ಬಸ್ ಇದ್ದದ್ದು ಎಷ್ಟು ಗಂಟೆಗೆ? 6:30ಗೆ. 6:30ಗೆ ನನ್ ಜೊತೆ ಅದನ್ನು ಸುಳ್ಳು ಹೇಳಿದ್ರು 6 ಗಂಟೆಗೆ ಅಂತ, ಆಯ್ತಾ. ಹೋಲಿ ಅನ್ಬಿಟ್ಟು ಇಲ್ಲಿಂದ ನಾವ್ ಅಟ್ಲೀಸ್ಟ್ ಮೆಜೆಸ್ಟಿಕ್ ಅಲ್ಲಿ ಇದ್ದದ್ದು 6:30ಗೆ ಬಸ್ಸು. ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ಒಂದ್ 5 ಗಂಟೆ ಎದ್ದೊಳ್ಬೇಕಾ? 5 ಗಂಟೆಗೆ
5 ಗಂಟೆಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಹೊರಡ್ಬೇಕಿತ್ತ. ಅಲ್ಲಿ ನೋಡಿದ್ರೆ ಟೈಮು ಎಷ್ಟು 5:44 ಎಕ್ಸಾಕ್ಟ್ಲಿ 5:44 ಆಗೈತಾ. ನನ್ನ ಲೈಫಲ್ಲಿ ಈ ರೇಂಜ್ಗೆ ಇಷ್ಟು ಕ್ವಿಕ್ ಆಗಿ ಹೆಂಗೆ ಅಂದರೆ ನಿಜ ಹೇಳ್ತೀವಿ, ಮುಖನೂ ತೊಳೆದಿಲ್ಲ, ಮುಖಕ್ಕೆ ಬರೀ ನೀರು ಹಾಕೊಂಡಿದ್ದಷ್ಟೇ, ಬ್ರಷ್ ಕೂಡ ಮಾಡಲಿಲ್ಲ. ಬರೋದು ಲಗೇಜ್ ಬೇರೆ ಪ್ಯಾಕ್ ಮಾಡಿರ್ಲಿಲ್ವಾ, ಮಾರ್ನಿಂಗ್ ಮಾಡ್ಕೊಳ್ಳೋದಂತ ಹೊಸಿನ ಬರೋದೆಲ್ಲ ತುಂಬಿಕೊಂಡು ಕೈಗೆ ಸಿಕ್ಕಿದ್ದೆಲ್ಲ ಹೆಂಗೆ ಓಡಿದ್ದೀವಿ ಅಂದರೆ, ಅಲ್ಲಿ ನೋಡಿದ್ರೆ ಇನ್ನೊಂದು ಟ್ವಿಸ್ಟು. ಏನು? ಕಂಡಕ್ಟ್ರೇ ಬಂದಿರಲಿಲ್ಲ. ಮೆಜೆಸ್ಟಿಕ್ ಹೋದ್ವಾ ಕ್ಯಾಬ್ ಮಾಡಿಕೊಂಡು. ಸೊ ಅಲ್ಲಿ ನೋಡಿದ್ರೆ ಕಂಡಕ್ಟ್ರೇ ಬಂದಿಲ್ಲ. 6:15 ಬಸ್ಸು 7:15 ಹೊರಡ್ತು. ಹಂಗಾಯ್ತಾ. ಅದಾದ್ಮೇಲೆ ಇದಕ್ಕೆ ಹೋದೋ, ಏನೋ ಮಧ್ಯದಲ್ಲಿ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ಬ್ರೇಕ್ ಕೊಟ್ಟಿದ್ರು ಆಯ್ತಾ. ಅಲ್ಲಿ ಸಖತ್ತಾಗಿತ್ತು, ಹೋಟ್ಲೆಲ್ಲ ವ್ಯೂ ಎಲ್ಲ ಚೆನ್ನಾಗಿತ್ತು. ಅದು ನೋಡಕ್ಕೆ ಎಂಟ್ರೆನ್ಸ್ ಎಲ್ಲ ವಿಡಿಯೋ ಮಾಡ್ಕೊಳ್ಳೋಣ. ಅವರು ಸರ್ವ್ ಮಾಡೋದೇ ಲೇಟು, ಸಿಕ್ಕಾಬಿಟ್ಟೆ ಲೇಟ್. ಅದಿಲ್ಲಿ ಹೋದ್ವಾ, ತಿನ್ಕೊಂಡು ಬಿಸಿ ಬೇಳೆ ಬಾತ್ ಬೇರೆ ತಗೊಬಿಟ್ಟಿದೀವಿ. ಗಂಟ್ಲೆಲ್ಲ ಬಿಸಿ ಬಿಸಿ ಸುಡ್ತೈತೆ. ನಾನು ಹಾಫ್ ಅಷ್ಟೇನೆ ತಿಂದಿದ್ದು ಆಯ್ತಾ. ಆಲ್ರೆಡಿ ಬಸ್ಸು ಹೊಂಟೋಗ್ಬಿಟ್ಟೈತೆ, ಹೋಗ್ತಿದೆ ಅನ್ನೋ ತರ ಆಡ್ತಿದ್ದಾರೆ. ಅಪ್ಪ ಹೆಂಗೆ ತಿಂದಿದ್ದು. ಏನ್ ಗೊತ್ತಾ, ಬರೋಣ ಅಂತ ಬೇಗ ಕರ್ಕೊಂಡೇ ಬರ್ತಾವ್ರೆ. ಎಲ್ಲರೂ ಫುಲ್ ಕೆಳಗಡೆ ಅವರೇ, ಇವರು ತೋರಿಸ್ತಾರೆ. ಈ ಶ್ರಾವಣ ಹೋಗಿ ಜ್ಯೇಷ್ಠ ಕಳೆದು ಆಷಾಢ ಮುಗಿದ್ಮೇಲೆ ನಾವು ಟಾಪಾಗಿ ಬರ್ತೀವಿ. ಟಾಪಲ್ಲಿ ಬಂದ್ಬಿಟ್ಟಿದೀವಿ. ಈಗ ನಾವಿರೋದು ಸದ್ಯಕ್ಕೆ ಬಾಬಾ ಬುಡನ್ಗಿರಿಲಲ್ಲ. ಹೌದು, ಇದು ಬಾಬಾ ಬುಡನ್ಗಿರಿ ಮತ್ತೆ ಮಾಣಿಕ್ಯಧಾರ ಫಾಲ್ಸ್ ಹೋಗುವಂತ ರೋಡ್ ಮಧ್ಯದಲ್ಲಿ. ಮಧ್ಯದಲ್ಲಿ ಕೂತಿದೀವಿ. ಹೌದು, ಹೇಳಿ. ನೀವ್ ಹಿಂಗೆ ಆಡ್ತಾ ಇದ್ರೆ ಸೆಕ್ಯೂರಿಟಿ ಗೇಟ್ ಕ್ಲೋಸ್. ಹೌದು, ಇಲ್ಲಿ 6 o'clock ಕ್ಲೋಸ್ ಆಗುತ್ತೆ. ಅಷ್ಟೊತ್ತಿಗೆ ನಾವು ಹೊರಡ್ಬೇಕಾಯ್ತಾ. ಆಕ್ಟಿವಾ ತಗೊಂಡ್ಬಿಟ್ಟಿದೀವಿ. ಅದೊಳ್ಳೆ ಜಡ್ಕ ಗಾಡಿ ತರ ಟಕ 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 ಅಂತೈತೆ. ಎನ್ಫೀಲ್ಡ್ ಅಡ್ವೆಂಚರ್ ಎಲ್ಲ ಕಂಡ್ರೆ ಆಫ್ ರೋಡ್ ಹಿಡಿಯೋದು ಆಕ್ಟಿವಾದಲ್ಲಿ. ಏನ್ ಗೊತ್ತಾ, ಹಿಮಾಲಯದಲ್ಲಿ ಬರೋದು, ನೀವೇನು ಹಿಮಾಲಯದಲ್ಲಿ ಬರೋದಲ್ಲ, ಆಕ್ಟಿವಾದಲ್ಲಿ ಬರ್ಬೇಕು. ಟಕ 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 ಫುಲ್ ಆಫ್ ರೋಡು. ಆಕ್ಟಿವಾದಲ್ಲಿ ಹೋಯ್ತಿದೀವಿ. ಅದು ಇದು ಹೆಂಗೈತೆ ಅಂದ್ರೆ, ಆಕ್ಟಿವಾ ಆಲೆ ಏನಂತಾರೆ ಅದು, ಕೊನೆ ಸ್ಥಿತಿಗೆ ಬಂದ್ಬಿಟ್ಟೈತೆ. ಫುಲ್ ಎಲ್ಲ ತುಕ್ಕಿಡ್ದು ಎಲ್ಲ ಇದಾಗ್ಬಿಟ್ಟೈತೆ. ರೆಂಟಿಗೆ ತಗೊಂಡಿರೋದು. ನಾಳೆ ಗಾಡಿ ಕೊಡ್ತೀವಿ ಅನ್ನೋದೇ ಡೌಟ್. ನಾಳೆನೂ ಕಂಟಿನ್ಯೂ ಆಗುತ್ತೆ ಆಯ್ತಾ ಈ ಆಕ್ಟಿವಾದ ಜೊತೆ ನಮ್ಮ ಪಯಣ. ಸೊ ನಮ್ಗೇನೋ ರಿಟರ್ನ್ ಕೊಡ್ತೀವ ಅನ್ನೋದೇ ಡೌಟ್ ಹೊಡಿತೈತೆ. ಇದು ಫುಲ್ಲು ಆಫ್ ರೋಡು. ಹೆಂಗೈತೆ ಅಂದರೆ, ಇಲ್ಲಿ ಬಂದಿರೋರು ಗೊತ್ತಿರುತ್ತೆ, ಚಿಕ್ಕಮಗಳೂರು ರೋಡ್ಗಳು ಅದ್ಭುತ. ಎಲ್ಲ ನಕ್ಕೊಂಡು ಹೋಗ್ತವ್ರೆ ನಮ್ಮ ಗಾಡಿ ನೋಡ್ಕೊಂಡು. ಒಳ್ಳೆ ಜಡ್ಕ ಗಾಡಿ ಹೋದಂಗೆ ಹೋಗ್ತಿದ್ದೀವಿ. ಬಟ್ ಆದ್ರೂ ಚೆನ್ನಾಗೈತೆ. ಇಲ್ಲೆಲ್ಲ ಅಂಗಡಿಗಳಿದೆ, ನಿಮ್ಗೆ ಏನೇನು ಬೇಕು ಅದೆಲ್ಲ ತಗೋಬೋದು ಫ್ರೆಂಡ್ಸ್. ಸೊ ಬಾಬಾ ಬುಡನ್ಗಿರಿ ಮುಗಿಸ್ಕೊಂಡು ಹೋಗ್ತಿದ್ದೀವಿ. ಟೈಮ್ ಆಗ್ಬಿಟ್ಟೈತೆ, ಗೊತ್ತಿಲ್ಲ. ಸೆಕ್ಯೂರಿಟಿ ಬೈಕಂತ ಏನೋ ಈ ಜಡ್ಕ ಗಾಡೀಲಿ ಹೋಗೋಷ್ಟ್ರಲ್ಲಿ. ಏನ್ರಿ ಜಡ್ಕ ಗಾಡಿ ಸೊ ಆದ್ರೂ ಇದೇ ಚೆನ್ನಾಗೈತೆ, ಒಂಥರ ಸಖತ್ತಾಗಿತ್ತು. ಮುಗಿಸ್ಕೊಂಡು ಹೋಗ್ತಿದ್ದೀವಿ. ಇನ್ನು ನೋಡೋಣ, ಒಂದಷ್ಟು ಶಾಪಿಂಗ್ ಮಾಡಬೇಕು. ಅಲ್ಲಿ ಸಿಗ್ತೀವಿ, ಅಲ್ಲಿ ಬಾಯ್. ಸೊ 6:30 ಆಗಿದೆ. 6:30ಗೆ ಎಷ್ಟು ಕತ್ಲೆ ಕಾಣಿಸ್ತಿದೆ ನೋಡಿ. ನನಗಂತೂ ಭಯ ಆಗ್ತಿದೆ ಫ್ರೆಂಡ್ಸ್. ಚಿನಿ, ನಿಂಗೆ ಭಯ ಆಯ್ತಾಯ್ತಾ? ಭಯ ಆಯ್ತಿಲ್ವಾ? ಯಾರು ಇಲ್ಲ ಗೊತ್ತಾ, ಇಲ್ಲಿ ಇಬ್ಬರೇ ಹೋಗ್ತಿದೀವಿ. ಅಂದರೆ ಬೇರೆಯವರು ಬರ್ತಾವ್ರೆ, ಬಟ್ ನಮ್ಮ ಡಿಸ್ಟೆನ್ಸಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ. ಒಂಥರ ಭಯನೇ ಆಗ್ತಿದೆ. ಫೈನಲಿ ಬಂದೋ ಗಾಯ್ಸ್.
ಸ್ಮೈಲ್ ಪ್ಲೀಸ್. ಫೈನಲಿ ಬಂದ ಗೈಸ್ ಆ ಕಾಡಿಂದ ತಪ್ಪಿಸ್ಕೊಂಡು ಹುಲಿ ಸಿಂಹಗಳನ್ನ ಬೇಟೆಯಾಡ್ಕೊಂಡು ನಾನ್ ಆಡಿದ್ದು ಇವ್ರು ಎದ್ರಿಕೊಂಡು ಗಾಡಿ ಔಸ್ಕೊಂಡ್ ಕೂತಿದ್ರು. ನಾನ್ ಹೋಗಿ ಸಿಮ್ಮಿಣಿ ಬಿಗ್ ಬಾಸ್ ಅಲ್ಲಿ ಹೇಳ್ತಿದ್ರು ಸಿಮ್ಮಿಣಿ ಹಂಗೆ ಅಂತ ಸಿಮ್ಮಿಣಿ ತರ ಫೈಟ್ ಮಾಡಿ ಇವ್ರನ್ನ ಹುಷಾರಾಗಿ ಕರ್ಕೊಂಡ್ ಬಂದಿದ್ದೀನಿ ಸೇಫ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಸೊ ಸಿಮ್ಮಿಣಿ ತರ ಕಾಪಾಡ್ಕೊಂಡು ಜೋಪಾನವಾಗಿ ಕರ್ಕೊಂಡ್ ಬಂದಿದ್ದೀನಿ. ಅವ್ರ ಅಪ್ಪ ಅಮ್ಮಂಗಿದ್ದಂತ ಭಯನ ಹೋಗ್ಸಿದೀನಿ. ಲಯನ್ ಕಿಂಗ್ ತೆಗಿತಾವ್ರಂತೆ ನಿನ್ನೆ ಹಾಕೊಳಕ್ ಹೇಳ್ತೀನಿ. ಅದು ಲಯನ್. ಸಿಮ್ಮಿಣಿ ಅಂದಲ್ಲ ಅದಕ್ಕೆ. ಸರಿ, ಈಗ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಹೊರಗಡೆ ಹೋಗ್ತಿದೀವಿ. ಯಾಕೆಂದ್ರೆ ಹೊಟ್ಟೆ ತಾಳ ಆಗ್ತಿದೆ. ಸ್ವಲ್ಪ ಊಟ ಮಾಡ್ಕೊಂಡು ಜೊತೆಗೆ ಕಾಫಿ ನಾಡಿಗೆ ಬಂದ್ಬಿಟ್ಟು ಕಾಫಿ ತಗೊಳ್ದಿದ್ರೆ ಕಾಫಿ ನಾಡಿಗೆ ಅವಮಾನ. ಕಾಫಿ ನಾಡು ಚಂದು ಅಂತೂ ಮೀಟ್ ಮಾಡಕ್ಕೆ ಆಗ್ಲಿಲ್ಲ. ಸೊ ಅಟ್ಲೀಸ್ಟ್ ಇಲ್ಲಿದ್ದು ಏನು ಫೇಮಸ್ ಐಟಮು ಕಾಫಿ. ಸೊ ಕಾಫಿ ಜೊತೆಗೆ ಏನಾದ್ರು ಎಕ್ಸೆಟ್ರಾ ತಕೊಂಡು ಬರೋಣ ಅಂತ ಹೊರಗಡೆ ಹೋಗ್ತಿದೀವಿ ಫ್ರೆಂಡ್ಸ್. ಏನಾರ ಮಾತಾಡ್ತೀರಾ? ಅಂಗಡಿಲಿ ಮಾತಾಡೋಣ. ಅಲ್ಲಿ ಮಾತೇ ಬರಲ್ಲ, ಮಾತೇ ನಿಲ್ಸಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂಗೆ ಚಾನ್ಸ್ಗೆ ಕೊಡಲ್ಲ. ತಾಳಿ ಮಾತಾಡಿ. ಬೇಡ ಬಿಡಿ. ಓಕೆ ಫ್ರೆಂಡ್ಸ್, ಏನ್ ತಗೊಳ್ತೀವಿ ಅಂತ ಹೇಳ್ತೀವಿ. ಸೊ ಸಿಗ್ತೀವಿ ಅಲ್ಲಿವರೆಗೂ. ಬಾಯ್. ಸೊ ಶಾಪಿಂಗ್ ಎಲ್ಲ ಮುಗೀತು. ಜಾಸ್ತಿ ಏನು ಪರ್ಚೇಸ್ ಮಾಡಕ್ ಹೋಗ್ಲಿಲ್ಲ, ಬರೀ ಕಾಫಿ ಪೌಡರ್ ಮಾತ್ರ ಪರ್ಚೇಸ್ ಮಾಡ್ಕೊಂಡ್ ಬಂದ್ವಿ. ನಾವು ಹೋಗಿದ್ದು ಪಾಂಡುರಂಗ ಕಾಫಿ ವರ್ಕ್ಸ್ ಅಂತ. ಇದು ಚಿಕ್ಕಮಂಗ್ಳೂರಲ್ಲಿ ಒನ್ ಆಫ್ ದ ಫೇಮಸ್ ಕಾಫಿ ಶಾಪ್ಸು. ತುಂಬ ವೆರೈಟಿ ಆಫ್ ಕಾಫಿ ಪೌಡರ್ ಸಿಗುತ್ತೆ ಇವ್ರ ಹತ್ರ. ಸೊ ಅದರಲ್ಲಿ ನಾವು ಪರ್ಚೇಸ್ ಮಾಡಿರೋದು ಒಂದು ಇನ್ಸ್ಟೆಂಟ್ ಕಾಫಿ. ಇದು ಒಂದು ಅರೋಮ್ಯಾಟಿಕ್ ಅಂದ್ಬಿಟ್ಟು. ಇದು ಇನ್ಸ್ಟೆಂಟು ನೀವು ಡೈರೆಕ್ಟ್ ಮಿಲ್ಕ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಕುಡ್ಕೋಬೋದು. ಸೊ ಸೆಕೆಂಡ್ ಒನ್ ಬಂದು ಫಿಲ್ಟರ್ ಕಾಫಿ. ಇದು ರೀಸೆಂಟಾಗಿ ಲಾಂಚ್ ಮಾಡಿದಾರಂತೆ ಇವರು, ವೈಲ್ಡ್ ಕಾಫಿ ಅಂತ. ಇದೇನಂದರೆ ಚಿಕ್ಕಮಂಗ್ಳೂರಲ್ಲಿ ಕಾಡು ಪ್ರದೇಶಗಳು ಎಲ್ಲಿದೆ ಸೊ ಅಲ್ಲಿಂದ ಕಾಫಿ ಬೀನ್ಸ್ಗಳನ್ನ ಸೋರ್ಸ್ ಮಾಡಿ ಪೌಡ್ರ್ ಮಾಡಿರೋದು. ಸೊ ಇದ್ರ ವಿಶೇಷತೆ ಏನಂದರೆ ಈ ಕಾಫಿ ಪೌಡ್ರು ಬೇಗ ಹಾಳಾಗಲ್ಲ ಮತ್ತು ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ಅದು ನಿಮಗೆ ಸ್ಮೆಲ್ ಮಾಡೋದೇ ಗೊತ್ತಾಗುತ್ತೆ ಅದ್ರ ಕ್ವಾಲಿಟಿ ಹೆಂಗಿದೆ ಅಂತ. ಸೊ ಅದಕ್ಕೆ ಇದೊಂದು ಟ್ರೈ ಮಾಡೋಣ ಅಂತ ಇದೊಂದು ತೊಗೊಂಡ್ವಿ. ಸೊ ಮತ್ತು ಅವ್ರ ಶಾಪಲ್ಲೇ ಒಂದು ಚಿಕ್ಕದೊಂದು ಕಾಫಿ ಫಿಲ್ಟರ್ ಸಿಕ್ತು. ಸೊ ಅದನ್ನು ತೊಗೊಂಡ್ವಿ. ಸೊ ಈ 3 ಐಟಮ್ ತೊಗೊಂಡು ಬಂದ್ವಿ. ಬೇರೆ ಚಾಕ್ಲೇಟ್ಸು ಸ್ಪೈಸಸ್ಸು ಎಲ್ಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಪ್ರೈಸು ಮತ್ತು ನಮ್ಮ ಹತ್ರನೇ ಆಲ್ರೆಡಿ ಲಾಸ್ಟ್ ಟೈಮ್ ತೊಗೊಂಡಿದ್ದೆ ಇನ್ನೂ ತುಂಬ ಇತ್ತು. ಸೊ ಹಂಗಾಗಿ ಅದೆಲ್ಲ ಬೇಡ ಅಂದ್ಬಿಟ್ಟು ತೊಗೊಳ್ಳಿಲ್ಲ. ಸೊ ಈ 3 ಐಟಮ್ ತೊಗೊಂಡು ಈಗ ಸೀದಾ ಹೋಟ್ಲಿಗೆ ಬಂದ್ಬಿಟ್ಟಿದ್ದೀವಿ. ಸೊ ಫೈನಲಿ ಫ್ರೆಂಡ್ಸ್, ಊಟ ಎಲ್ಲ ಆಯಿತು, ಶಾಪಿಂಗು ಆಯಿತು. ಸೊ ಈಗ ನಾವು ರೆಸ್ಟ್ ಮಾಡೋ ಟೈಮು. ಈ ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಮತ್ತೆ ನಾಳೆ ಒಂದಷ್ಟು ಪ್ಲೇಸ್ಗಳಿಗೆ ಹೋಗೋದಿದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಇಷ್ಟ ಆದರೆ ಒಂದು ಲೈಕ್ ಹಾಕಿ, ಇಷ್ಟ ಆಗಲಿಲ್ಲ ಅಂದರೆ 2 ಸಲ ಡಿಸ್ಲೈಕ್ ಕೊಡಿ. 2 ಸಲ ಡಿಸ್ಲೈಕ್ ಕೊಡಿರಿ. ಸೊ ಏನೇನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.